ವೆಲ್ಕಮ್ ಟು ಅವರ್ BS ಕಾಂಪಿಟೇಟಿವ್ ಕ್ಲಾಸಸ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮಾನವನದಲ್ಲಿ ಕಂಡುಬರುವಂಥ ಪಂಚೇಂದ್ರಿಯಗಳ 5ರಲ್ಲಿ ಒಂದಾಗಿರುವಂಥ ನಾಲಿಗೆಯ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಂಡು ಈ ಒಂದು ನಾಲಿಗೆ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಅಂದರೆ ನಾಲಿಗೆ ಇರದಿದ್ದರೆ ಒಂದು ವೇಳೆ ನಾಲಿಗೆ ಇರದಿದ್ದರೆ ಮಾತನಾಡಲು ಸಾಧ್ಯವಾಗ್ತಿರಲಿಲ್ಲ. ಆಹಾರವನ್ನು ಸಣ್ಣ ಸಣ್ಣ ಕಣಗಳಾಗಿ ಜೀರ್ಣ ಅಗಿಯಲು ಆಗ್ತಾ ಇರಲಿಲ್ಲ. ಅದಕ್ಕೆ ನಾಲಿಗೆ ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್ ಐತಿ. ಆ ನಾಲಿಗೆಗೆ ಮತ್ತು ಇನ್ನೊಂದು ಯಾವುದೇ ರೀತಿಯ ನೀವು ಏನೋ ರೋಗ ರುಜಿನಗಳು ಒಳಗಾದಾಗ ಫಸ್ಟ್ಗೆ ಮೊದಲಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಸಹ ಸಹ ಮೊದಲಿಗೆ ಯಾವುದು ನಾಲಿಗೆಯನ್ನು. ಯಾಕೆ ನಾಲಿಗೆ ನೋಡ್ತಾರೆ, ನಾಲಿಗೆಯಿಂದ ಬರೋ ರೋಗಗಳೇನು, ನಾಲಿಗೆ ಮುಖಾಂತರ ಯಾವ ರೋಗ ಬಂದದ ಹೆಂಗೆ ತಿಳ್ಕೊತಾರೆ ಅನ್ನೋ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡು ಹೋಗೋಣ. ಈ ಒಂದು ನಾಲಿಗೆ ಒಂದು ಇಲ್ಲೇನು ಚಿತ್ರವನ್ನು ಅಧ್ಯಯನ ಏನು ನೀವು ಗಮನಿಸಿದಾಗ ನಾಲಿಗೆಯನ್ನು ಎಷ್ಟು 4 ರೀತಿಯಾಗಿ ವಿಂಗಡಣೆ ಮಾಡ್ತೇವೆ. ನಾಲಿಗೆನಷ್ಟು 4. ಒಂದು ಬಿಟರ್, ಒಂದು ಸೋರ್ ಅಂದರೆ ಇಲ್ಲೇನು ಬರ್ತದೆ ಅಂದರೆ ಹುಳಿ ಬರುವಂಥದ್ದು, ಹುಳಿ ಮತ್ತು ಸಾಲ್ಟ್ ಉಪ್ಪಿನ ಅಂಶ, ಸ್ವೀಟ್. ಈ ರೀತಿ 4 ಭಾಗಗಳಾಗಿ ಏನು ಮಾಡ್ತೇವೆ ಅಂದರೆ ನಾಲಿಗೆಯನ್ನು ಡಿವೈಡ್ ಮಾಡ್ತೇವೆ, ಅಂದರೆ ವಿಭಾಗಿಸ್ತೇವೆ. ಒಂದೊಂದು ಭಾಗನಾಗ ಒಂದೊಂದು ರೀತಿಯ ರುಚಿ, ಕಹಿ, ಉಪ್ಪು ಮತ್ತು ಸ್ವೀಟ್ ಅಂದರೆ ಸಿಹಿಯನ್ನು ತಿಳಿದುಕೊಂಡು ಹೋಗುವಂಥ ನಾಲಿಗೆ. ಇಲ್ಲಿ ನೋಡ್ಬೋದು ಮುಂದಿನ ಇಲ್ಲಿ ನಾಲಿಗೆಯನ್ನು ಗಮನಿಸಬೇಕು. ಚಿತ್ರವನ್ನು ಗಮನಿಸಿದಾಗ ಈ ಮುಂತುದಿ ಇದೆಯಲ್ಲ, ನಾಲಿಗೆ ಮುಂತುದಿ, ಇಲ್ಲಿ ಏನು ಕಾಣುತ್ತೆ ಅಂದರೆ ರುಚಿಯ ಭಾಗ ಕಂಡು ಬರುವಂಥದ್ದು ನಾಲಿಗೆ ಮುಂಭಾಗದಲ್ಲಿ. ಈ ನಾಲಿಗೆ 2 ಪಾರ್ಶ್ವ ಕಡೆ, ಬಲಗಡೆ ಮತ್ತು 2 ಪಾರ್ಶ್ವ ಕಡೆ ಏನು ಕಾಣುತ್ತೆ, ಸಾಲ್ಟ್ ಅಂದರೆ ಉಪ್ಪಿನ ಅಂಶ ಕಂಡು ಬರುವಂಥದ್ದು. ಯಾವ್ದು ಉಪ್ಪಿನ ಅಂಶ. ಅದೇ ರೀತಿ ಈ ಕಡೆ ಎಡಗಡೆ ಮತ್ತು ಬಲಗಡೆ ಪಾರ್ಶ್ವ ಬಂದ ಭಾಗಕ್ಕೆ ಏನು ಕಾಣಬರ್ತದೆ ಅಂದರೆ ಹುಳಿಯ ಪದಾರ್ಥ ಕಂಡು ಬರುವಂಥದ್ದು. ಹಿಂಭಾಗ ಏನು ಬರ್ತಲ್ಲ, ನಾಲಿಗೆ ಒಳಗಡೆ ಹಿಂಭಾಗ ಒಳಗಡೆ ಇರುತ್ತಲ್ಲ, ಅಲ್ಲಿ ಏನು ಮಾಡುತ್ತೆ ಅಂದರೆ ಕಹಿಯ ಪಾತ್ರ ಕಂಡು ಬರುವುದು. ನೀವು ಯಾವಾಗಲಾದರೂ ಸೌಂತಿಕೆಯನ್ನು ತೆಗೆದುಕೊಳ್ಳಿ, ಸೌಂತಿಕೆಯನ್ನು ಮುರಿದಾಗ ಈ ತುದಿನಲ್ಲಿ ಹೆಚ್ಚಿದರೆ ಸ್ವೀಟ್ ತೋರಿಸ್ತದೆ. ಬೆಕ್ಕಾದಂಥ ಸೌತಿಕೆ ತೋರಿಸಿ ಅಂದರೆ ಅದು ಸ್ವೀಟ್ ಸಿಹಿಯಾಗಿರುತ್ತೆ. ಆದರೆ ಒಂದೊಂದು ಅದರಾಗ ಕಹಿ ಸೌಂತಿಕೆ ಬಂದಿರ್ತಾವೆ, ಅವನ್ನ ತಿಂದ ಅರ್ಧ ಮೇಲೆ ಪೂರಾ ಒಳಗಡೆ ಹೋಗೋ ಟೈಮ್ನಾಗ ಕಹಿ ಹತ್ತೈತಿ. ಯಾಕಂದರೆ ನಾಲಿಗೆ ಕಹಿ ಭಾಗ ಸ್ವೀಕರಿಸುವ ಭಾಗ ಎಲ್ಲೈತಿ ಅಂದರೆ ನಾಲಿಗೆ ಹಿಂಭಾಗದಲ್ಲಿ ಕಂಡು ಬರ್ತೈತಿ. ಅದನ್ನು ಅಲ್ಲಿ ಗಮನಿಸಬೇಕು. ನಾಲಿಗೆ, ಈ ಒಂದು ನಾಲಿಗೆ ಅಂದಿತ್ಲ ಇದೊಂದು ಸ್ನಾಯುಕ ಅಂಗಾಂಶವಾಗಿರುವಂಥದ್ದು. ಯಾವ ಅಂಗಾಂಶ? ಸ್ನಾಯುಕ ಅಂಗಾಂಶವಾಗಿರುವಂಥದ್ದು. ಇದು ಒಂದು ಬಾಯಿಯನ್ನು ತೆಗೆದುಕೊಂಡಾಗ ಅದರಲ್ಲಿ 2 ಕಡೆ 2 ಬದಿಯ ಹತ್ತಲಾರದೆ ಅದಕ್ಕೂ ಇರುವಂಥ ಒಂದು ಸ್ನಾಯುಕ ಅಂಗಾಂಶವಾಗಿರುವಂಥದ್ದು. ಇಲ್ಲಿ ನೋಡ್ಬೋದು ನಾಲಿಗೆಯು ನಾರ್ಮಲ್ ಆಗಿ ಯಾವುದೇ ರೀತಿಯ ರೋಗ ರುಜಿನಗಳಿಲ್ಲಪ್ಪ ಅಂದ್ರೆ ಆರೋಗ್ಯವಂತ ಮನುಷ್ಯನ ನಾಲಿಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಚಿತ್ರವನ್ನು ಗಮನಿಸಬೇಕು. ಇದೇನೈತಪ್ಪ ಅಂದ್ರೆ ಲೈಟ್ ಪಿಂಕ್ ಕಲರ್ ಇತ್ತಪ್ಪ ಅಂದ್ರೆ ಏನಾಗ್ತೈತಿ, ನಾಲಿಗೆ ಯಾವಾಗಲೂ ಲೈಟ್ ಪಿಂಕ್ ಕಲರ್ ಬತ್ತಪ್ಪ ಅಂದ್ರೆ ನಾಲಿಗೆ ಅವನಿಗೆ ಯಾವುದೇ ರೀತಿಯ ರೋಗ ರುಜಿನಗಳಿಲ್ಲ. ಆ ಮನುಷ್ಯ ಏನಿರ್ತಪ್ಪ ಅಂದ್ರೆ ಆರೋಗ್ಯವಾಗಿರುವುದು ಕಂಡು ಬರ್ತೈತಿ. ಸ್ವಲ್ಪ ಪಾರ್ಟ್ ಏನೇನಾದ್ರೂ ನಾಲಿಗೆ ಮ್ಯಾಗ ಎಲ್ಲೋ ಕಲರ್ ಏನು ಬರ್ತೈತಪ್ಪ, ಯಾವ ಕಲರ್? ಎಲ್ಲೋ ಕಲರ್ ಬರ್ತೈತಿ. ಅಲ್ಲಿ ಏನಾಗಪ್ಪ ಅಂದ್ರೆ ಡೈಜೆಸ್ಟ್ ಅಂದರೆ ನಮ್ಮಲ್ಲಿ ಏನಾಗ್ತದಪ್ಪ ಅಂದ್ರೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣಕ್ರಿಯೆ ಆಗದಿದ್ದರೆ ಎಲ್ಲೋ ಕಲರ್ ಬರ್ತೈತಿ. ಅವಾಗ ಹಲವಾರು ತೊಂದರೆಗಳಾಗ್ತವೆ. ನಾವು ಡೈಜೆಷನ್ ಸರಿಯಾಗಲಿಲ್ಲಪ್ಪ ಅಂದ್ರೆ ಅವಾಗ ಏನೇನು ತೊಂದರೆ ಆಗ್ತೈತೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ನಾನು ಒಂದೊಂದು ಡಿಸಿಷನ್ ಏನೇ ಬರ್ತಾವೆ ಡೈಜೆಷನ್ ಆಗ್ಲಿಕ್ಕಂದ್ರೆ ಏನು. ಯಾಕಂದ್ರೆ ವಿಸರಣಾಂಗ ವಿವಾಹ ಒಂದು ಚಾಪ್ಟರ್ ಬರ್ತೈತಿ, ವಿಸರ್ಜನಾಂಗ ವಿವಾಹ ಅಂತೇಳಿ, ಅದರಲ್ಲಿ ತಿಳಿದುಕೊಳ್ಳೋಣ. ಮತ್ತು ಜೀರ್ಣಕ್ರಿಯೆ ಅನ್ನೋ ಒಂದು ಪಾಠ ಐತಿ, ಅದರಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಹಳದಿ ಕಲರ್ ಏನು ಕಾಣ್ತಲ್ಲ ಕಲರ್ ಬಣ್ಣ, ಇದಕ್ಕೆ ಕಾರಣ ಏನಪ್ಪ ಡೈಜೆಷನ್. ತಿಂದ ಆಹಾರ ಏನಾದ್ರೆ ಸರಿಯಾಗಿ ಜೀರ್ಣಕ್ರಿಯೆ ಆಗಿರ್ಲಿಕ್ಕಪ್ಪ ಅಂದ್ರೆ ಆ ಬಣ್ಣ ಏನಾಗಿರುತ್ತೆ ಅಂದ್ರೆ ಹಳದಿ ಆಗಿರ್ತೈತಿ. ಇನ್ನು ಅದೇ ರೀತಿಯಾಗಿ ವೈಟ್ ಡಾಟ್ಸ್ ಬರ್ತಾವೆ. ಯಾವ ರೀತಿಯಪ್ಪ ಅಂದರೆ ಈ ಬೆವರು ಬಿಟ್ಟಾಗ ತೊಗಲಿನ ಮೇಲೆ ಚರ್ಮದ ಮೇಲೆ ವೈಟ್ ಉಪ್ಪಿನ ಅಂಶ ಹೆಂಗೆ ಬಂದಿರುತ್ತಲ್ಲ, ಹಂಗೆ ನಾಲಿಗೆ ಮೇಲೆ ಬಂದಿರುತ್ತಲ್ಲ, ವೈಟ್ ಬಂದಿರುತ್ತಲ್ಲ, ಅವಾಗ ಏನಾಗ್ತಂದ್ರೆ ಯಾವುದೋ ಒಂದು ಇನ್ಫೆಕ್ಷನ್ ಆಗಿರ್ತೈತಿ. ಎಲ್ಲೋ ಇನ್ಫೆಕ್ಷನ್ ಆಗಿರ್ತೈತಿಪ್ಪ, ಆ ರೀತಿ ಅನ್ನೋದ್ಲ ವೈಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ನಾಲಿಗೆ. ಇವು ಸಹ ಗಮನದಲ್ಲಿ ಇಟ್ಕೋಬೇಕು. ನೀವು ಹಾಸ್ಪಿಟ್ಲಿಗೆ ಮುಂಚೆ ಹೋಗಿತ್ತು ಮೊದಲೇ ಕೆಲವೊಂದು ಗಮನದಲ್ಲಿರ್ಬೇಕು. ನಮ್ಮ ಬೇಸಿಕ್ ಇರ್ಬೇಕು ನಾಲೆಜ್ಗಳು ಇವರೇ. ನಾಲಿಗೆ ಲೈಟ್ ಪಿಂಕ್ ಇರಬೇಕು, ಒಂದು ಎಲ್ಲೋ ಇತ್ತಂದ್ರೆ ಮತ್ತು ವೈಟ್ ಆಗಿತ್ತಪ್ಪ ಅಂದ್ರೆ ಏನೇನು ರೋಗಗಳನ್ನು ಸ್ವಲ್ಪ ಇದ್ರ ಬಗ್ಗೆ ನಮಗೆ ಸಾಮಾನ್ಯವಾದ ಜ್ಞಾನ ಇರಬೇಕಂತ. ಇನ್ನು ನಾಲಿಗೆ ಬಗ್ಗೆ ತಿಳಿದುಕೊಂಡು ಹೋದಾಗ ಏನೇನಪ್ಪ ಅಂದರೆ ನಾಲಿಗೆ ಒಂದು ಸಾಮೂಹಿಕ ಅಂಗ ಸಿಗುತ್ತು, ಅಂಟಿಕೊಳ್ಳೋದು 2 ಬದಿಯಲ್ಲಿ ಅಂಟಿಕೊಂಡಿಲ್ಲ. ಈ ಒಂದು ಪಾರ್ಟ್ ಐತಲ್ಲ, ಇಲ್ಲಿ ಸಹ ಅಂಟಿಕೊಂಡಿಲ್ಲ, ಇಲ್ಲಿ ಸಹ ಅಂಟಿಕೊಂಡಿಲ್ಲ, ಮೇಲ್ಭಾಗ ಕೆಳಭಾಗದಲ್ಲಿ ಎಲ್ಲಿ ಅಂಟಿಕೊಂಡಿರೋದು ಏಕೈಕ ಸ್ನಾಯು ಅಂಗವಾಗಿರುವಂಥದ್ದು. ಈ ನಾಲಿಗೆ ಮೇಲೆ ಕೆಲವೊಂದಷ್ಟು ಡಾಟ್ಸ್ ಕಂಡು ಬರ್ತಾವೆ. ನಮ್ಮ ಸಣ್ಣ 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 ಡಾಟ್ಸ್ ಕಂಡು ಬರ್ತಾವಲ್ಲ, ಈ ಡಾಟ್ಸ್ಗಳು ಏನಪ್ಪ ಅಂತ ಕೇಳಿದ್ರೆ ಪಾಪಿಲೆಗಳಂತ ಕರಿತೇವೆ. ಈ ಪಾಪಿಲೆಗಳ ಕೆಲಸ ಏನಪ್ಪ ಅಂದ್ರೆ ಇವು ರುಚಿ ಯಾವುದು, ಕಹಿ ಯಾವುದು, ಸಿಹಿ ಯಾವುದು, ಹುಳಿ ಯಾವುದು ಎಲ್ಲವನ್ನು ಸ್ವೀಕರಿಸಿ ಮಾಡುವಂಥದ್ದು ಯಾವುದ್ರಿದ್ರೆ ಅದು ಪಾಪಿಲೆಗಳಾಗಿರುವಂಥದ್ದು.
ಒಂದು ನಾಲಿಗೆ ಮ್ಯಾಲ ಒಂದು ಗೋಸ್ಟರಿ ಅಥವಾ ಒಂದು ಸಂವಾಹಕ ಅಂತ ಬರ್ತೈತಿ. ಅದು ಇವಕ್ಕೆ ಗೋಸ್ಟರಿ ಅಥವಾ ಸಂವಾಹಕ ಇರ್ತೈತಲ್ಲ, ಅದು ಏನು ಡಾಟ್ಸ್ನಾಗ ಒಂದು ರಸ ಇರ್ತದ, ಒಂದು ಏನಿರ್ತದಪ್ಪ ಅಂದರೆ ಅದರಿಂದ ಏನು ಮಾಡ್ತಪ್ಪ, ರುಚಿ ಕಹಿ ಎಲ್ಲವನ್ನು ಮೆದುಳಿಗೆ ಕಳಿಸುವಂಥ ಕೆಲಸ ಯಾವುದು ಮಾಡ್ತಪ್ಪ ಅಂದರೆ ಗೋಸ್ಟ್ ಸ್ಟರಿ ಅನ್ನುವ ಸಂವಾಹಕ ಮಾಡುವಂಥದ್ದು. ಇನ್ನು ನಾಲಿಗೆಯಲ್ಲಿ ಗೋಲಟಿಕ್ಸ್ ಎಂದ್ರೆ ಗೋಲಸ್ಟಿಕ್ಸ್ ಗೋಲಟಿಕ್ಸ್ ತಳಿ ಒಂದು ರೋಗ ಬರ್ತದೆ. ಎದಕ್ಕೆ ಬರ್ತಪ್ಪ ಅಂದರೆ ಆ ವೈಟ್ ಪದಾರ್ಥ ಎಲ್ಲೋ ಪದಾರ್ಥ ಜಾಸ್ತಿ ಆಗೋದ್ರಿಂದ ಇವು ನಾಶ ಹೊಂತವು. ಅವಾಗ ರುಚಿ ಯಾವುದು ಕಹಿ ಯಾವುದು ಅಂತ ಗೊತ್ತಾಗಲ್ಲ, ಅವಾಗ ಕಾಣುವಂಥದ್ದು. ಈಗ ಮುಂಭಾಗದಲ್ಲಿ ನೋಡಿದೆವು, ಪಾರ್ಶ್ವ ಭಾಗದಲ್ಲಿ ಯಾವ್ಯಾವ ಏನೇನು ಕೆಲಸ ಮಾಡ್ತಾವೆ ಅಂತ ಆಲ್ರೆಡಿ ತಿಳ್ಕೊಂಡೆವು. ಇನ್ನು ಗ್ಲಿಸರಾಲ್ ಅಂತೇವಲ್ಲ, ಗ್ಲಿಸರಾಲ್ ನಾಲಿಗೆ ರೋಗ ಬರ್ತವೆ. ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗ ನಾಲಿಗೆನ ತಗೊಂಡಾಗ ಅವ್ರು ಏನು ಮಾಡ್ತಾರೆ, ಒಂದು ಔಷಧ ಕೊಡ್ತಾರೆ, ಜೆಲ್ ಇರ್ತೈತೆ, ಅದನ್ನು ಬಾಯಲ್ಲಿ ಹಾಕ್ಕೊಂಡು ಮುಕ್ಕುಳಿಸ್ರಿ ಅಥವಾ ನೀರನ್ನು ಹಾಕೊಂಡು ಏನು ಮಾಡ್ತಪ್ಪ ಅಂದರೆ ಉಗುಳ್ರಿ. ಇದನ್ನು ಮಾಡೋದ್ರಿಂದ ಏನಪ್ಪ ಅಂದರೆ ಅಲ್ಲಿರುವಂತಹ ಏನು ಬ್ಯಾಕ್ಟೀರಿಯಾ ಆಲ್ರೆಡಿ ಏನು ಸತ್ತು ಹೋಗಿರುವಂತಹ ಏನು ಸಂವಾದಕಗಳು ಇರ್ತಾವೆ ಅವನು ಹೊರ ಹೋಗಲಿ, ತೊಳ್ಕೊಂಡು ಹೋದ ಅಂದರೆ ಹೊಸ ರುಚಿ ಮತ್ತೆ ಬರಲಿ ಅಂತೇಳಿ ಏನು ಮಾಡ್ತಾರೆ ಅಂದರೆ ಪ್ರಸ್ತುತ ಮತ್ತು ಗ್ಲಿಸರಾಲ್ ಅನ್ನೋ ಒಂದು ಔಷಧಿಯನ್ನು ಕೊಡ್ತಾರೆ, ಟಾನಿಕ್ ಒಂದು ಔಷಧಿ ಕೊಡ್ತಾರೆ. ಇನ್ನು ನಾಲಿಗೆ ಮೇಲೆ ಗ್ರಂಥಿಗಳು ಇರ್ತಾವಲ್ಲ, ಅವಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಯಾವ ಕೋಶದಿಂದ ಮಾಡಲ್ಪಟ್ಟಿರ್ತವೆ ಅಂದರೆ ಎಪಿಥೆಲಿಯಲ್, ಯಾವುದು ಎಪಿಥೀಲಿಯಲ್ ಕೋಶಗಳಿಂದ ಮಾಡಲ್ಪಟ್ಟಿರ್ತಾರೆ. ಇವು ಒಂದು ವೇಳೆ ಕಡಿಮೆ ಆದೋ ತಿಳ್ಕೊ, ರುಚಿಗಳ ಏನೈತೆ ಅನ್ನೋದು ಗೊತ್ತಾಗಲ್ಲ. ಅದರಿಂದ ಇದು ಇಂಪಾರ್ಟೆಂಟ್ ಭಾಳ, ಎಪಿಥೀಲಿಯಲ್ ಗ್ರಂಥಿ ಕೋಶಗಳಿಂದ ಮಾಡಲ್ಪಟ್ಟಿರ್ತಾರೆ ಮೇಲೆ. ಇನ್ನು ಗಮನಿಸ್ಬೇಕು, 100% ಹುಳಿ ಗ್ರಂಥಿಗಳು ಒಂದು 1000 ತೆಗೆದುಕೊಂಡಾಗ ತಿಳ್ಕೋದ್ರೆ ಮಿನಿಮಮ್ 7,000 ಏನಂತಪ್ಪ ಅಂದರೆ 1000 ತೆಗೆದುಕೊಂಡಾಗ 700 ಹುಳಿ ಎಪಿಥೀಲಿಯಲ್ ಗ್ರಂಥಿಗಳು ಕಂಡುಬರ್ತಾವೆ. ಎಷ್ಟು? 700. ಇನ್ನು ಉಳಿದ 300ರಲ್ಲಿ ಸಿಹಿ ಒಂದಿಷ್ಟು, ಕಹಿ ಒಂದಿಷ್ಟು ಮತ್ತು ಉಪ್ಪಿನಂಶ ಹೊಂದಿರುವಂಥ 300 ಕಂಡು ಬರ್ತಾವೆ. ಇನ್ನು ನಾಲಿಗೆ ಗ್ರಂಥಿ ಅದಾವಲ್ಲ, ನಾಲಿಗೆ ಮೇಲೆ ಕೆಲವೊಂದು ಗ್ರಂಥಿಗಳು ತಿಳಿದೆವು. ಈಗ ಹೆಂಗಪ್ಪ ಅಂದರೆ ಬಿಳಿ ರಕ್ತದ ಕಣಗಳ ಅವಧಿ ಇರ್ತೈತಿ, ಕೆಂಪು ರಕ್ತ ಕಣಗಳ ಅವಧಿ ಇರ್ತೈತಲ್ಲ, ಹಂಗೆ ನಾಲಿಗೆ ಮ್ಯಾಲೆ ಕೆಲವೊಂದಿಷ್ಟು ಗ್ರಂಥಿಗಳದಾವು. ಆ ಗ್ರಂಥಿಗಳ ಸುಮಾರು ಅವಧಿ ಎಷ್ಟು ದಿನ ಇರ್ತಾವಪ್ಪ ಅಂದರೆ 10 ರಿಂದ 14 ದಿನ ಮಾತ್ರ ಏನಂತಂದರೆ ನಾಲಿಗೆ ಮೇಲೆ ಅವಧಿಯ ಗ್ರಂಥಿಗಳು ಇರುವಂಥದ್ದು ಕಂಡುಬರ್ತಾವೆ. ಇನ್ನು ಅದೇ ರೀತಿ ಏನಂತಪ್ಪ ಅಂದರೆ ಲಾಲಾರಸ ಒಂದು ಬರ್ತೈತಿ ನಾಲಿಗೆ ಸಂಬಂಧಪಟ್ಟಂಗೆ. ಲಾಲಾರಸ ಯಾವ್ದು ಸಂಬಂಧಪಟ್ಟಂದ್ರೆ ಸಲವಿಲ್ಲದ ಕರಿತೇವೆ. ಇದು ಲಾಲಾರಸ ಕಂಡುಬರೋದು ನಾಲಿಗೆ ಸಂಬಂಧ. ಇದರ ಮೌಲ್ಯ ಎಷ್ಟೈತಿ ಅಂದರೆ pH ಎಷ್ಟದಪ್ಪ ಅಂದರೆ 6.8 pH ಇರುವಂಥದ್ದು ನಾಲಿಗೆಯಲ್ಲಿ ಕಂಡುಬರುವಂಥ ಲಾಲಾರಸ. ಯಾವುದಾದ್ರೂ ಒಂದು ವಸ್ತುಗಳನ್ನು ನಾವು ನೋಡ್ತೇವೆ ಅಂದ್ರೆ ಆ ಒಂದು ಎಲ್ಲೋ ಪಾಣಿ ಹೊಡೆದಿರ್ತಾರೆ ಉಪ್ಪಿಟ್ಟು, ಆ ಸ್ಮೆಲ್ ಬರತ್ತರ ಇಲ್ಲಿ ಬಾಯ ರುಚಿ ಮಾಡ್ತಾರೆ, ಅವಾಗ ನೀರು ಇಳಿತಿರ್ತಾವ ಅಂತೇವೆ ನಾವು. ಬಾಯ ನೀರು ಇಳಿತಾವ, ಆ ನೀರು ಇಳಿತಾವ ಅಂತಾರಲ್ಲ, ಅಲ್ಲಿ ಏನು ಬಿಡುಗಡೆ ಆಗ್ತದೆ ಅಂದರೆ ಲಾಲಾರಸ ಗ್ರಂಥಿ ಬಿಡುಗಡೆ ಆಗ್ತೈತಿ. ಮತ್ತು ಅದೇ ರೀತಿಯಾಗಿ ಯಾರೊಬ್ರು ಈಗ ಏನೋ ಹುಣಸಿಕಾಯಿಯನ್ನು ನೋಡಿದಾಗ ಬಾಯಲ್ಲಿ ನೀರು ಕಡಿತೇವೆ ಅಂತೇವಲ್ಲ, ಮಾವಿನ ಇವೆಲ್ಲ ಕಾರಣ ಯಾವುದಪ್ಪ ಅಂದರೆ ಲಾಲಾರಸವಾಗಿರುವಂಥದ್ದು. ಇದು ಒಂದು ದುರ್ಬಲ ಆಮ್ಲೀಯ ಗುಣವನ್ನು ಹೊಂದಿರ್ತೈತಿ. ಯಾವುದು? ಲಾಲಾರಸ ಐತ್ಲಿ, ಇದು ದುರ್ಬಲ ಆಮ್ಲೀಯ ಗುಣವನ್ನು ಹೊಂದಿರುವಂಥದ್ದು. ಈ ಒಂದು ಲಾಲಾರಸದಲ್ಲಿ ಅದಾವಲ್ಲ 2 ಕಿಣ್ವಗಳು ಬಿಡುಗಡೆ ಆಗ್ತಾವೆ. ಲಾಲಾರಸ ಬಿಡುಗಡೆ ಆಗ್ಬೇಕಂದ್ರೆ ಇದರಲ್ಲಿ 2 ಕಿಣ್ವಗಳು ಅದಾವೆ. ಒಂದು ಟೈಲಿನರ್ ಅನ್ನುವಂಥದ್ದು, ಇನ್ನೊಂದು ಅಮೆಲೇಸ್ ಕಿಣ್ವಗಳು. ಈ 2 ಕಿಣ್ವಗಳು ಭಾಳ ಅವಶ್ಯಕತೆವಾಗಿರುವಂಥದ್ದು. ಇವು ಬಿಡುಗಡೆ ಆಗೋದರಿಂದಲೇ ನಾವು ಬೇರೆ ಒಂದು ಆಹಾರವನ್ನು ಸೇವನೆ ಮಾಡ್ಲಿಕ್ಕೆ ಅವು ಸಹಾಯಕರವಾಗಿರುವಂಥದ್ದು. ಇದರೊಳಗೆ ಒಂದು ದೊಡ್ಡದಾದ ಲಾಲಾರಸ ಗ್ರಂಥಿ ಅಥವಾ ಅದೇ ಲಾಲಾರಸ ಗ್ರಂಥಿಗಳಲ್ಲಿ 2 ಕಿಣ್ವಗಳು ಅಂದಾಗ ಸರಿಯಾಗಿ ಗಮನಿಸಿ, ಲಾಲಾರಸದಲ್ಲಿ ಬರುವಂಥ 2 ಕಿಣ್ವಗಳು, ಒಂದು ಟೈಲಿನ, ಒಂದು ಅಮೆಲೇಸ್, 2 ಕಿಣ್ವಗಳು. ಇನ್ನು ಲಾಲಾರಸದ ಭಾಗಗಳು ಬರ್ತಾವೆ. ಲಾಲಾರಸ ಗ್ರಂಥಿಗಳಲ್ಲಿ 3 ಭಾಗಗಳು, ಮತ್ತು ಒಂದು ಪಾರೋಟಿಡ್, ಸಬ್ ಮ್ಯಾಂಡಿಬುಲರ್ ಮತ್ತು ಸಬ್ ಲಿಂಗ್ವಲ್ ಅಂತೇಳಿ. ಇದ್ರಾಗ ಅತಿ ದೊಡ್ಡ ಲಾಲಾರಸ ಗ್ರಂಥಿ ಯಾವುದು ಕಥನೆ ಪಾರೋಟಿಡ್ ಗ್ರಂಥಿ ಅನ್ನೋದು ಅತಿ ದೊಡ್ಡ ಲಾಲಾರಸ ಗ್ರಂಥಿ. ಇದು ಪಾರೋಟಿಡ್ ಗ್ರಂಥಿ ವೈರಸ್ನಿಂದ ಮಂಗನ ಬಾವು ರೋಗ ಬರ್ತದೆ. ಮಂಗನ ಬಾವು ರೋಗ ಯಾವುದರಿಂದ ಬರುತ್ತದೆ ಕಥನೆ ಆಲ್ರೆಡಿ PC ಕ್ವಶನ್ ಆಗಿರುವಂಥದ್ದು, ಪ್ರಿವಿಯಸ್ ಇಯರ್ ಕ್ವಶನ್ ಅತಿ ಹೆಚ್ಚಾಗಿ ಆಗಿರುವಂಥದ್ದು ಮಂಗನ ಬಾವು ರೋಗಕ್ಕೆ ಕಾರಣ ವೈರಸ್. ಇಷ್ಟೇ ಹೇಳಿದ್ರು PC ಆಗಿ ಹೋಗ್ತಿತ್ತು. ಅದು ಈಗ ಮುಂದುವರಿದೆ ಅಂತಂದರೆ ಯಾವ ಗ್ರಂಥಿಯಿಂದ ಮಂಗನ ಬಾವು ವೈರಸ್ ಬರ್ತಕ್ಕಂತಾನೆ ಅದು ಪಾರೋಟಿಡ್ ಅಂತ ಹೇಳ್ಬೋದು. ಯಾವುದು? ಪಾರೋಟಿಡ್ ಗ್ರಂಥಿಯಿಂದ. ವೈರಸ್ ಅಂದ್ರೆ ಏನಪ್ಪ ಅಂದ್ರೆ ಲ್ಯಾಟಿನ್ ಭಾಷೆ ವಿಷ ಎಂದರ್ಥ, ಪಾಯ್ಸನ್ ಎಂದರ್ಥ. ಯಾವುದು? ಲ್ಯಾಟಿನ್ ಭಾಷೆ ವೈರಸ್ ಅಂದ್ರೆ ಏನಂದ್ರೆ ಪಾಯ್ಸನ್ ಎಂದರ್ಥ. ಲಾಲಾರಸವು ಕಾರ್ಬೋಹೈಡ್ರೇಟ್ಗಳನ್ನು ಜೀರ್ಣಗೊಳಿಸುತ್ತದೆ. ಲಾಲಾರಸ ಯಾಕೆ ಅವಶ್ಯಕತೆ ಅಂದರೆ ನಾವು ತಿಂದಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಪದಾರ್ಥಗಳು ಇರ್ತಾವಲ್ಲ, ಅವುಗಳನ್ನು ಜೀರ್ಣಗೊಳಿಸ್ಬೇಕಾದ್ರೆ ಏನು ಬೇಕಪ್ಪ ಅಂದರೆ ಲಾಲಾರಸ ಗ್ರಂಥಿ ಬಹಳ ಅವಶ್ಯಕತವಾಗಿರುವಂಥದ್ದು.
ನಾವು ಹೇಳಿದೆ ಲಾಲಾರಸ ಗ್ರಂಥಿಯಲ್ಲಿ 3 ಜೊತೆ ಗ್ರಂಥಿಗಳು ಅದಾವು. ಅದರ ಭಾಗಗಳು ನೋಡೋದು ಒಟ್ಟು ಟೋಟಲ್ 6 ಬರ್ತಾವೆ. ಇದು ಗೊತ್ತಿರಲಿ ಹೆಂಗೆ 6 ಬರ್ತಾವಪ್ಪ ಅಂದ್ರೆ ಇಲ್ಲಿ ಚಿತ್ರವನ್ನು ಗಮನಿಸಿ. ಈಗ ಒಂದು ನ್ಯಾಲಿಗೆಯನ್ನು ತೆಗೆದುಕೊಂಡಾಗ ಈ ಒಂದು ಪಾರ್ಟ ಈ ಭಾಗದಲ್ಲಿ 3 ಬರ್ತಾವು, ಈ ಭಾಗದಲ್ಲಿ 3 ಬರ್ತಾವೆ. ಹಿಂಗೆ ಒಟ್ಟು ಎಷ್ಟು 6 ಲಾಲಾರಸ ಗ್ರಂಥಿಗಳದಾವ. ಅಂದರೆ 3 ಜೊತೆ ಅಂದರೆ 6. ಒಂದು ಪಾರೋಟಿಡ್, ಒಂದು ಸಬ್ ಮ್ಯಾಂಡಿಬುಲರ್, ಒಂದು ಸಬ್ ಲಿಂಗ್ವಲ್ ಹೇಳಿ 3 ರೀತಿಯ ಲಾಲಾರಸ ಗ್ರಂಥಿಗಳು ಕಂಡು ಬರ್ತಾವು. ಇವು ಒಂದು ವೇಳೆ ನಾಲಿಗಿದ್ರೆ ಮಾತನಾಡಕ್ಕೆ ಮನುಷ್ಯನೇ ಬರ್ತಿಲ್ಲ, ಅವನ್ನ ಮೂಗವಾಗಿ ಉಳಿದು ಸಹ ಕಾಣ ಹೋಗ್ತಾವು. ಈ ರೀತಿಯಲ್ಲಿ ನಾಲಿಗೆ ಬಗ್ಗೆ ಈಗ ರೀತಿ ಎಲ್ಲ ತಿಳಿದುಕೊಳ್ಬೇಕು. ಇದೇ ರೀತಿಯಾಗಿ ಏನು ಹೇಳ್ತೈತಪ್ಪ ಅಂದ್ರೆ, ಒಂದು ನಾಲಿಗೆ ಒಂದು ಮಾತು ಹೇಳ್ತೈತಿ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಗಾದೆ ಮಾತು ಹೇಳ್ತೈತಿ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಮೃದುವಾಗಿ ಮಾತಾಡಿರೆ ನೀ ನಾಲಿಗೆ ಹೇಳ್ತೈತಿ ಮೃದು ಮಾತಾಡಿರೇನಿ ನಾಲಿಗೆ ಬಾಯೊಳಗಿದೆ ಜಾಗ ನಿನ್ನ ಪಾಲಿಗೆ. ನಾಲಿಗೆಗೆ ಹೇಳ್ತೈತಿ ಮೃದುವಾಗಿ ಮಾತಾಡಿರೇನಿ ನಾಲಿಗೆ ಹೇಳ್ತೈತಿ ಬಾಯೊಳಗಿದೆ ಜಾಗ ನಿನ್ನ ಪಾಲಿಗೆ. ಬಾಯೊಳಗೆ ಜಾಗ ಬೇಕಂದ್ರೆ ನಾಲಿಗೆ ಮೃದುವಾಗಿ ಮಾತಾಡಬೇಕು, ಅದು ಹೇಳ್ತೈತಿ ಇಲ್ಲಿ ಪಾಯಿಂಟ್. ಮತ್ತು ಕಠೋರತೆ ಬಳಸಿದೊಡ ನೀ ನಾಲಿಗೆ ಹರಿದು ಹೋಗುವೆ ನೀ ಸಿಕ್ಕು ಹಲ್ಲ ಬೆಲೆ. ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂದರೆ, ಇದರಿಂದ ಸಮಾಜದಲ್ಲಿ ನಾವು ಎಷ್ಟು ಮೃದುವಾಗಿ ಮಾತಾಡುತ್ತೇವೆ ಅಷ್ಟು ನಮ್ಮ ಜಾಗ ಜಾಸ್ತಿ ಐತಿ. ಒಂದು ವೇಳೆ ಪ್ರತಿಯೊಂದಕ್ಕೂ ಅಪೋಸಿಟ್ ಮಾಡ್ಕೊತ ಹೋದೆವು ಅಂದ್ರೆ ನಮ್ಗೆ ಬಹಳ ದಿನ ಉಳಗಾಲಿಲ್ಲ. ಎಲ್ಲರನ್ನ ಹೊಂದಾಳಿಕೆ, ಸಹಬಾಳ್ವೆ, ಸಹಾನುಭೂತಿಯಿಂದ ಎಲ್ಲರೂ ಭಾತೃತ್ವ ಭಾವನೆಯಿಂದ ಒಂದು ಇರುವಂಥ ಕೆಲಸ ಯಾವ್ದು ನೋಡ್ಕೊಂಡ್ರೆ ನಾಲಿಗೆ ಮುಖಾಂತರ ಆಗ್ಬೇಕನ್ನೋ ಉದ್ದೇಶದಿಂದ ಈ ಒಂದು ಹೇಳಲಾಗಿರೋದು. ಏನಪ್ಪ ಅಂದರೆ, ಮೃದು ಮಾತಾಡಿದರೆ ನೀ ನಾಲಿಗೆ ಬಾಯೊಳಗೆ ಜಾಗ ಇದೆ ನಿನ್ನ ಪಾಲಿಗೆ. ಕಠೋರತೆ ಬಳಸಿದೊಡ ನೀ ನಾಲಿಗೆ ಹರಿದು ಹೋಗುವೆ ನೀ ಸಿಕ್ಕು ಹಲ್ಲ ಬೇಲಿಗೆ. ಹಲ್ಲ ಕತ್ತರಿಸಿ ಹೋಗ್ತಿತ್ತಂದ್ರೆ ಇನ್ನೊಂದು ಯಾವುದೇ ಮಾರ್ಗದಲ್ಲಿ ನಾವು ಅಂದರೆ ಅವನತಿ ಹಂತ ಕಾಣಕ್ಕೆ ಸ್ಟಾರ್ಟ್ ಆಗ್ತೇವೆ. ಅದರಿಂದ ಬದುಕುವಾಗಲೇ ಸಮಾಜದಲ್ಲಿ ಒಂದು ಒಳ್ಳೆಯ ಮಾರ್ಗ, ನೀತಿ, ಸಂಸ್ಕಾರದಿಂದ ಮಾತನಾಡುವಂಥ ನಾಲಿಗೆಯಿಂದ ಕಲಿಬೇಕಾದಂಥದ್ದು. ಇವತ್ತಿನ ತರಗತಿ ಇಲ್ಲಿಗೆ ಮುಕ್ತಾಯವಾಗಿರುವಂಥದ್ದು. ಎಲ್ಲ ನನ್ನ ಸ್ನೇಹಿತರು ಏನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಚಾನಲ್ ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಒಂದೊಂದು ವಿಷಯ ಸಣ್ಣ ಸಣ್ಣ ಇರ್ತಾವೆ, ಆದಷ್ಟು ನಿಮ್ಮ ಸ್ನೇಹಿತರು ಶೇರ್ ಮಾಡಿದ್ರೆ ಅವರಿಷ್ಟು ನೋಡ್ತಾರೆ. ಇದು ನೋಡುವುದರಿಂದ ಏನಾಗ್ತೈತಪ್ಪ ಅಂದರೆ, ಇನ್ನೂ ಹೊಸ ಹೊಸ ವಿಷಯಗಳು ಒಬ್ಬರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ, ಅವ್ರಿಗಿಷ್ಟು ಗೊತ್ತಾಗಲಿ, ಅವ್ರು ಇನ್ನೊಬ್ರಿಗೆ ಗೊತ್ತು ಮಾಡ್ತಾರೆ. ಈ ರೀತಿ ಆಗುವಂಥ ಕೆಲಸ ಆಗಲಿ, ಅದಷ್ಟು ಶೇರ್ ಮಾಡಿರ್ತ ಇವತ್ತಿನ ವಿಷಯ ನಮಸ್ಕಾರ. ಧನ್ಯವಾದಗಳು.